ಸಾಮಾನ್ಯವಾಗಿ ಹೆಣ್ಮಕ್ಳು ದೀಪಾವಳಿ ಹಬ್ಬಕ್ಕೆ ತವ್ರ ಮನೆಗೆ ಬರ್ತಾರೆ. ಆದರೆ ನಿಮ್ಮನ್ನು ಹೇಗೆ ಕರಿಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೇನಾದರೂ ಶಾಸ್ತ್ರಗಳಿದೆಯಾ? ಆದರೆ ಇದಕ್ಕಿಂತ ಗೌರವ ಕೊಟ್ಟು ಏನಾದರೂ ಕರಿಬೇಕಾ? ನನಗೇನು ಗೊತ್ತಾಗ್ತಾ ಇಲ್ಲ. ಅಮ್ಮ ಯಾವಾಗಲೂ ಹೇಳ್ತಿದ್ಲು, ಹೆಣ್ಮಕ್ಳು ತವ್ರ ಮನೆಗೆ ಬಂದರೆ ತುಂಬಾ ಕಳೆ ಅಂತ. ಆ ಮಾತು ಈಗ ನನಗೆ ತುಂಬ ನೆನಪಾಗ್ತಿದೆ. ಅದಕ್ಕೆ ನಾನೇ ಖುದ್ದಾಗಿ ಬಂದೆ ನಿಮ್ಮನ್ನು ಇನ್ವೈಟ್ ಮಾಡೋಣ ಅಂತ. ದಯವಿಟ್ಟು ನೀವೆಲ್ಲರೂ ನಮ್ಮ ಮನೆಗೆ ದೀಪಾವಳಿ ಹಬ್ಬಕ್ಕೆ ಬರಬೇಕು. ನಿಮಗೆ ನಮ್ಮ ಮನೆ ಮೇಲೆ ಎಷ್ಟೇ ಕೋಪ ಇರ್ಬೋದು, ನನ್ನ ಬಗ್ಗೆ ತಾತ್ಪರ್ಯನೂ ಇರ್ಬೋದು, ನೀವು ನನ್ನ ಅತ್ತೆ ಅಂತ ಗೊತ್ತಾದ್ಮೇಲೆ ನನ್ನ ತಲೆಯಲ್ಲಿ ಒಂದೇ ಒಂದು ಕೊರಿತಾ ಇದೆ ಅತ್ತೆ. ಅತ್ತೆ, ಒಂದೇ ಒಂದ್ಸಲ ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು. ಆಶೀರ್ವಾದ ಮಾಡ್ತೀರಲ್ಲ ಅತ್ತೆ? ಶೌರ್ಯ, ನಿನ್ನ ಮಾತು ಕೇಳಿ ನನ್ನ ಕಣ್ಣಲ್ಲಿ ನೀರು ಬರ್ತಿದೆಯೋ ಅಥವಾ ನಾನೇ ಕರಗಿ ಕಣ್ಣೀರು ಹಾಕ್ತಾ ಇದ್ದೀನೋ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಅಣ್ಣನ ಮಗ ಅಂದ್ರೆ ನನ್ನ ಅಳಿಯ. ಅವ್ರ ಮನೆ ಸಂಬಂಧ ಅಷ್ಟು ಸುಲಭವಾಗಿ ಬಿಟ್ಟೋಗುವಂತಲ್ಲ. ಅದನ್ನ ನೀನಿವತ್ತು ನನಗೆ ಚೆನ್ನಾಗಿ ಅರ್ಥ ಮಾಡಿಸಿದೆ. ಚಿಕ್ಕ ಹುಡುಗ ಆದ್ರೂ ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಿದೀಯ. ನಿಜ ಶೌರ್ಯ, ನಿನ್ನ ಬಾಯಿಂದ ಇಂಥ ಮಾತುಗಳನ್ನು ಕೇಳಿದಾಗ ತುಂಬ ಖುಷಿಯಾಗತ್ತೆ. ಅನು ನಿನ್ನ ಬಗ್ಗೆ ಹೇಳಿದಾಗ ನಿನಗೆ ಎಮೋಷನ್ಸ್ ಕಮ್ಮಿ, ತುಂಬ ಸ್ಟ್ರಿಕ್ಟು, ಮುಂಗೋಪ ಅಂತೆಲ್ಲ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಿನ್ನ ಮಾತುಗಳು ನನ್ನ ಭಾವನೆಗಳನ್ನು ಬದಲಾಯಿಸ್ಬಿಡ್ತು. ನನಗೆ ಆ ಮನೆ ಬಗ್ಗೆ ಬೇಜಾರಿತ್ತು ನಿಜ. ಕೋಪದಲ್ಲಿ ಕುರುಡಾಗ್ಬಿಟ್ಟಿದ್ದೆ. ಅಮ್ಮ ಅಮ್ಮ, ಇದೇನಮ್ಮ ಇದು? ಆರತಿ ತಟ್ಟೆ ಇಟ್ಕೊಂಡು ನಿಂತ್ಕೊಂಡಿದ್ಯಲ್ಲ. ಹೊಸ ಜೋಡಿಗೆ ಸ್ವಾಗತ ಮಾಡೋಕೆ ಆರತಿ ತಟ್ಟೆ ಇಟ್ಕೊಂಡು ಕಾಯ್ತಾ ನಿಂತ್ಕೊಂಡಿರ್ತಾರಲ್ಲ, ಆ ರೀತಿ ಕಾಯ್ತಾ ನಿಂತ್ಕೊಂಡಿದ್ಯಾ? ಯಾರು ಬರ್ತಾರೆ? ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಅಮ್ಮ, ಏನಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಆರತಿ ತಟ್ಟೆ ಇಟ್ಕೊಂಡು ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಶಾಸ್ತ್ರ ಸಂಪ್ರದಾಯ ಅಂತೆಲ್ಲ ಇರುತ್ತೆ. ಹಬ್ಬದ ದಿನ ಒಳಗ್ ಬರುವಾಗ ಆರತಿ ಮಾಡಿ ಕರ್ಕೋಬೇಕು. ಏನ್ ಮಾತಾಡ್ತಿದ್ಯಾ? ಯಾರು ಬರ್ತಾರೆ? ಯಾರನ್ನ ನೀನು ಆರತಿ ಮಾಡ್ಕೊಂಡು ಒಳಗೆ ಕರ್ಕೊಳ್ತೀಯ? ಅಯ್ಯೋ, ಆ ರೀತಿ ನಾನೆಲ್ಲ ಹೇಳ್ದೆ. ಹಬ್ಬದ ದಿನ ಮಹಾಲಕ್ಷ್ಮಿ ತಾನೇ ಮನೆಗೆ ಬರ್ತಾಳೆ, ದೇವ್ರಿಗೆ ಆರತಿ ಮಾಡತ್ತಪ್ಪ. ಅಮ್ಮ, ನಿಜಕ್ಕೂ ನಿನ್ಗೇನೋ ಆಗಿದೆ. ವಿಚಿತ್ರವಾಗಿ ಮಾತಾಡ್ತಿದ್ಯಾ ನೋಡು. ಒಳಗಡೆ ಬೇಕಾದಷ್ಟು ಕೆಲಸ ಇದೆ, ನೀನ್ ಬೇಗ ಬಾ, ಬೇಗ ಬಾ, ಇಲ್ಲೇ ನಿಂತ್ಕೋಬೇಡ. ಇದೇನಿದು? ಜೋಯಿಸ್ರ ಮಾತು ಯಾವತ್ತೂ ಸುಳ್ಳಾಗಿಲ್ಲ. ಹಬ್ಬದ ದಿನ ಶೌರ್ಯ ಹೆಂಡತಿ ಜೊತೆ ಮನೆಗೆ ಬರ್ತಾನೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಶೌರ್ಯನೇ ಬಂದಿಲ್ಲ. ಅವನ್ ಬರೋದು ಯಾವಾಗ? ಅವನ್ ಕೈ ಹಿಡ್ದಿರೋ ಹೆಂಡತಿನ ಕರ್ಕೊಂಬರೋದು ಯಾವಾಗ? ಜೋಯಿಸ್ರ ಮಾತು ಸುಳ್ಳಾಗತ್ತಾ? ನಾನ್ ಸುಮ್ನೆ ಆಸೆಯಿಂದ ಕಾಯ್ತಾ ನಿಂತಿದ್ದೀನ. ಇಲ್ಲ, ಶೌರ್ಯ ಬರ್ತಾನೆ. ಅವನ್ ಬದುಕಲ್ಲಿ ಜೊತೆಯಾಗಿರೋ ಹುಡುಗಿನೂ ಕರ್ಕೊಂಡ್ ಬರ್ತಾನೆ. ಆದ್ರೆ ಆ ಗಳಿಗೆ ಯಾವಾಗ ಬರುತ್ತೋ ಏನೋ. ಅವನು ಹೋಗುವಾಗ ಒಬ್ಬನೇ ಹೊಸ ದಾಟ್ ಹೋಗಿದ್ದಾನೆ. ಆದ್ರೆ ಅವನ ಮನೆಗೆ ಬರುವಾಗ ತನ್ನ ಕೈ ಹಿಡಿದಿರೋ ಹೆಂಡತಿ ಜೊತೆ ಹೊಸಲ್ನ ತುಳಿದು ಮನೆಯೊಳಗೆ ಬರ್ತಾನೆ. ಪುರೋಹಿತರು ಹೇಳಿರೋ ಮಾತು ನಿಜ ಆಗ್ತಿದ್ಯಾ?
ಅಂದ್ರೆ ಅವ್ರು ಹೇಳಿರೋ ಹುಡುಗಿ ನಮ್ಮ ಅನುನ. ಇವಳು ಬರೀ ನಮ್ಮ ಶೌರ್ಯನ್ ಸ್ನೇಹಿತೆ ಅನ್ಕೊಂಡಿದ್ದೆ. ಆಮೇಲೆ ಅವಳು ನಮ್ಮ ಮಾಧುರಿ ಮಗಳು ಅಂತ ಗೊತ್ತಾಯ್ತು. ಅಂದ್ರೆ ಶೌರ್ಯಂಗೆ ಅತ್ತೆ ಮಗಳು. ಅವರಿಬ್ರು ಮದುವೆ ಆಗಿದ್ದಾರ? ಅದು ಮನೆಯವರಿಂದ ಮುಚ್ಚಿಟ್ಟು. ನಾನು ಕೇಳಿದ್ದು ಈಗ ನಾನು ನೋಡ್ತಾ ಇರೋದಿಲ್ಲ ನಿಜನಾ? ಅಜ್ಜಿ ಏನಾಯ್ತು ನಿಮ್ಗೆ? ಗಮನ ಎಲ್ಲಿದೆ? ಏನಿಲ್ಲ ಮೊಮ್ಮಗ್ನೆ, ಇಷ್ಟು ದಿನ ಆದ್ಮೇಲೆ ಮನೆಗೆ ಬಂದೆ ನೀನು, ಅದು ಅನು ಜೊತೆ. ಏನಜ್ಜಿ, ಇದೇನ್ ಮೊದಲನೇ ಸರಿನಾ ನಾವಿಬ್ರು ಒಟ್ಟಿಗೆ ಬರ್ತಿರೋದು? ಇಷ್ಟು ವರ್ಷದಿಂದ ಶೌರ್ಯನ್ ಜೊತೆ ಈ ಮನೆಗ್ ಬರ್ತಿದೀನಿ, ಇವತ್ತೇನು ಸ್ಪೆಷಲ್ ಅನ್ನೋ ತರ ನೋಡ್ತಿದ್ದೀರಾ? ಇಷ್ಟು ದಿನ ಬರೋದಕ್ಕೂ ಇವತ್ತು ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಣಮ್ಮ. ಅದು ನನ್ ಕಣ್ಣಿಗೆ ಕಾಣಿಸ್ತಾ ಇದೆ. ಸುಮ್ಮನೆ ಅಜ್ಜಿ, ಕಣ್ಣಿಗೆ ಕಾಣಿಸ್ತಾ ಇದೆ ಅಂತಂದ್ರೆ ಕುಂಕುಮದ ನೀರನ್ನ ನಮ್ಮ ಮೇಲೆ ಚೆಲ್ತಿದ್ರಾ?